ಅದಕ್ಕೆ ಅವ್ರ ಅಂತ್ಯ ಸಂಸ್ಕಾರ ನಾನೇ ಮಾಡ್ದೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಮದುವೆ ಮನೆಗೆ ಹೋಗ್ಬೇಕಾಗಿರೋನು ಸ್ಮಶಾನಕ್ಕೆ ಹೋಗಿ ಬಂದಿದ್ದಾನೆ. ಅತ್ತೆ ಕೋಪದ ಕೆಂಡ ಬೆಂಕಿ ಆಗೋದಕ್ಕೆ ಇದಕ್ಕಿಂತ ವಿಷಯ ಬೇಕಾ? ಏನಾಗಿದೆಯೋ ನಿನಗೆ? ನಮ್ಮ ಶಾಸ್ತ್ರದಲ್ಲಿ ಮದುವೆ ಮಾಡ್ಕೊಳ್ಳೋ ಹುಡುಗ ಸಾವಿನ ಮನೆಗೂ ಹೋಗಬಾರ್ದು ಅಂತಾರೆ. ಅಂಥದ್ರಲ್ಲಿ ಕೊಳ್ಳೆ ಇಟ್ಟು ಬಂದಿದ್ಯಾ? ನಿನ್ನ ತಲೆಗಿನ ಕೆಟ್ಟಿದೀನೋ? ಅಲ್ವೋ ಕಾರ್ತಿಕ್, ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ಯೋ? ಅದಕ್ಕೆ ಕಣೋ ಬಡ್ಕೊಳ್ಳೋದು. ಎಲ್ಲಾದ್ರೂ ಹೋಗುವಾಗ ಹೇಳ್ಬಿಟ್ಟು ಹೋಗು ಅಂತ. ಎಂಥ ಕೆಲಸ ಮಾಡಿ ಬಂದಿದ್ಯಾ ಅಂತ ಗೊತ್ತಾ ನಿನಗೆ? ಅಯ್ಯೋ ದೇವ್ರೆ, ಮದುವೆ ಮಾಡ್ಕೊಳ್ಳೋ ಹುಡುಗ ಕಣೋ ನೀನು. ಸಾವಿನ ಮನೆಗೆ ಹೋಗಿ ಬಂದಿದ್ಯಾ. ಇನ್ನು 1 ವರ್ಷ ನೀನು ಮದುವೆ ಮಾಡೋ ಹಾಗಿಲ್ಲ. ನಮ್ಮನೆ ಸೂತ್ಕದ ಮನೆ ಆಗಿರುತ್ತೆ. ಇನ್ನು 2 ತಿಂಗಳಲ್ಲಿ ನಿಮ್ಮ ಮಗನ ಮದುವೆ ಈ ಹುಡುಗಿ ಜೊತೆ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದ್ರೆ ಇನ್ನು ಮುಂದೆ ಯಾವತ್ತೂ ನಿಮ್ಮ ಮಗನಿಗೆ ಲಗ್ನ ಕೂಡ್ ಬರೋದಿಲ್ಲ. ನೋಡ್ರಿ, ನಾನು ಹೋಗಬೇಡ ಅಂತ ಹೇಳಿದ್ರು ನೀವೇ ಅವನನ್ನು ಕಳಿಸಿದ್ರಲ್ಲ. ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅಂತ. ನಾನು ಏನು ಹೇಳಿದ್ರು ಬರೀ ಕೆಟ್ಟದಷ್ಟೇ ಹೇಳ್ತೀನಿ ಅಂತ ಅಸಡ್ಡೆ ಅಲ್ವಾ ನಿಮಗೆಲ್ಲ? ಈಗ ನೋಡಿ ಏನಾಗಿದೆ ಅಂತ. ನಾನು ಮೊದಲಿಂದಾನೇ ಹೇಳ್ತಾ ಬಂದೆ, ಈ ಮದುವೆ ಸಂಬಂಧ ನಮಗೆ ಬೇಡ ಅಂತ. ಆ ಹುಡುಗಿ ಫೋಟೋ ಯಾವಾಗ ಈ ಮನೆಗೆ ಬಂತೋ ಅವಾಗಿಂದ ಬರೀ ಅಪಶಕುನನೇ ಆಗ್ತಿದೆ. ಹೌದೌದು, ನೀನು ಹೇಳಿದ ನಿಜ ಡಾರ್ಲಿಂಗು. ಇನ್ನು ಆ ಹುಡುಗಿ ಮನೆಗೆ ಬಂದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ. ಸಾಕು. ಸಾವು ಅಂದರೆ ಅಪಶಕನ ಅಲ್ಲ, ಸಾರ್ವಕಾಲಿಕ ಸತ್ಯ. ಸಾವು ಅಂದರೆ ಮುಕ್ತಿ. ಸಾವು ಅಪವಿತ್ರ ಅನ್ನೋ ಮಾತಾಡಬೇಡಿ. ಹುಟ್ಟು ಎಷ್ಟು ಪವಿತ್ರನೋ ಸಾವು ಅಷ್ಟೇ ಪವಿತ್ರ. ಒಂದು ಜೀವಕ್ಕೆ ಇಷ್ಟ, ಕಷ್ಟ, ಸುಖ, ದುಃಖ ಇರುತ್ತೆ ಹೊರತು ಈ ದೇಹದಿಂದ ಹೊರಗೆ ಹೋಗೋ ಆತ್ಮಕ್ಕೆ ಯಾವ ಸಂಕೋಲೆಗಳೂ ಇರೋದಿಲ್ಲ. ಆಗ ತಾನೇ ಹುಟ್ಟಿರೋ ಮಗುವಿಗೆ ಮುಗ್ಧತೆ, ಶ್ರೇಷ್ಠತೆ ಹೇಗಿರುತ್ತೋ ಈ ದೇಹದಿಂದ ಹೋಗೋ ಆತ್ಮಕ್ಕೂ ಅಷ್ಟೇ ಶ್ರೇಷ್ಠತೆ ಇರುತ್ತೆ. ಅದನ್ನು ಕಳಿಸ್ಕೊಡುವಾಗ ಮಾಡೋ ಎಲ್ಲ ಕಾರ್ಯಗಳು ತುಂಬ ಶ್ರೇಷ್ಠವಾಗಿರುತ್ತೆ. ಆತ್ಮ ಇಲ್ಲದ ದೇಹಕ್ಕೆ ದೇವರ ಸಮಾನ ಅಂತ ಕೈ ಮುಗಿತೀವಿ. ಅದರ ಕಾರ್ಯ ಕೂಡ ದೇವರ ಸಮಾನ ಅಲ್ವಾ? ಯಾವುದೇ ಶಾಸ್ತ್ರದ ಮೂಲ ಉದ್ದೇಶ ಅದು ಧರ್ಮನೇ ಆಗಿರುತ್ತೆ. ಅದು ಯಾವತ್ತೂ ಒಳ್ಳೆಯದನ್ನೇ ಮಾಡುತ್ತೆ. ನನ್ನ ಪ್ರಕಾರ ಕಾರ್ತಿಕ್ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ಅವನು ಮಾಡಿರೋದು ಒಳ್ಳೆ ಕೆಲಸನೇ. ಸತ್ಯ, ಅಮೂಲ್ ಬೇಬಿ ಮನೇಲಿ ಫಂಕ್ಷನು, ಬೇಗ ಹೋಗ್ಬೇಕು ಅಂದ್ರಿ ಅಲ್ವಾ? ಮತ್ತೆ ಅಜ್ಜಿ ಅಂತ್ಯಕ್ರಿಯೆಗೆ ಬಂದ್ರಲ್ವಾ, ಯಾಕೆ? ಅವನಲ್ಲಿಗೆ ಹೋಗೋಷ್ಟರಲ್ಲಿ ಫಂಕ್ಷನ್ನೇ ಮುಗ್ದೋಗಿತ್ತು ಕಣ್ರೋ. ಅವನ ಮನೆಯವರೆಲ್ಲ ಅಲ್ಲಿಂದ ಹೊರಟೋಗಿದ್ರು. ಪಾಪ, ಸುಮ್ಮನೆ ನನ್ನಿಂದಾಗಿ ಅವನ ಮನೆಯವರೆಲ್ಲ ಅವನ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗಾಯ್ತು. ಆಮೇಲೆ ನೀನೇ ಕರ್ಕೊಂಬಂದಿದ್ದು? ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮನೆಯವರೆಲ್ಲರಿಗೂ ಕೋಪ ಬರ್ಸಿದಾಗಿದೆ. ಆದರೆ ಅಜ್ಜಿ ಅಂತ್ಯಕ್ರಿಯೆಗಾದರೂ ನಾನಿರ್ಬೋದಲ್ವಾ? ಕಡೆ ಪಕ್ಷ ಅಜ್ಜಿ ಆತ್ಮಕ್ಕಾದರೂ ಸಮಾಧಾನ ಆಗಲಿ. ಇಲ್ಲ, ಅವನೇ ಅಂತ್ಯಕ್ರಿಯೆಗೆ ಬರ್ತೀನಿ ಅಂತ ಹೇಳ್ದ. ಸುಮ್ಮನೆ ಹೇಳೋದಲ್ಲ ಸತ್ಯ, ಅಮೂಲ್ ಬೇಬಿಗೆ ನಿಜವಾಗ್ಲೂ ತುಂಬ ಒಳ್ಳೆ ಮನಸ್ಸಿದೆ. ನೀನು ಅವನ್ನ ಕರೆದಿದ್ದು ಅಜ್ಜಿಗೆ ಮೊಮ್ಮಗ ಅಂತೇಳಿ ಸ್ವಲ್ಪ ಮಾತಾಡ್ಸಕ್ಕೆ. ಆದರೆ ಅವನು ಪೂರ್ತಿ ಕಾರ್ಯ ಮುಗಿಸೋದ. ಆ ಅಜ್ಜಿ ನಿಜವಾದ ಮೊಮ್ಮಗ ಇದ್ದಿದ್ರು ಇಷ್ಟೆಲ್ಲ ಮಾಡ್ತಿದ್ನೋ ಇಲ್ವೋ? ಹೌದು, ಅವನು ಅಲ್ಲಿಗೆ ಬರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವನಿಂದ ಆ ಅಜ್ಜಿ ಆತ್ಮಕ್ಕೆ ಮುಕ್ತಿ ಸಿಕ್ತಾಗ ಆಯಿತು. ಸತ್ಯ, ಅವನಂತೂ ಅಜ್ಜಿ ಸತ್ ಮೇಲೆ ಮಗು ಥರ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದ.
ಯಾರು ಅಂತ ಗೊತ್ತಿಲ್ಲದೇನೆ ಅವನ ಹೃದಯ ಇಷ್ಟೊಂದು ಮಿಡಿಯುತ್ತಲ್ಲ, ಇನ್ನು ಅವನಿಗೆ ಹೃದಯಕ್ಕೆ ಹತ್ರ ಆದವ್ರು ಕಂಡ್ರೆ ಅವ್ನಿಗೆ ಎಷ್ಟು ಪ್ರೀತಿಸ್ಬೇಡ, ಎಷ್ಟು ಕಾಳಜಿ ಮಾಡಬೇಡ. ಸತ್ಯ, ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಆಗೋದು ಅಂದರೆ ಇದೇ ಅಲ್ವಾ? ಕೆಲವೊಂದು ಸರಿ ರಕ್ತ ಸಂಬಂಧಗಳನ್ನೂ ಮೀರಿ ಇನ್ಯಾರು ಹತ್ರ ಆಗೋಗ್ತಾರೆ, ಆ ಇನ್ಯಾರು ನಮ್ಮವರಾಗೋಗ್ತಾರೆ. ಆಕಾಶದಷ್ಟು ಪ್ರೀತಿ ತೋರಿಸ್ತಾರೆ, ಅಂಗೈಲಿ ಇಟ್ಕೊಂಡು ಕಾಪಾಡ್ತಾರೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತಾ? ಏನು ಹೇಳ್ತಿದ್ದೀರಿ ನೀವು? ಸ್ಮಶಾನಕ್ಕೆ ಹೋಗಿ ಸೂತ್ಕ ಅಂಟಿಸ್ಕೊಂಬಂದಿದ್ದಾನೆ, ಅದನ್ನೇ ಸರಿ ಅಂತಿದ್ದೀರಲ್ಲ ನೀವು. ಸೀತಾ, ಸ್ಮಶಾನ ಅಂದರೆ ಅದು ಸೂತಕದ ಜಾಗ ಅಲ್ಲ ಕಣೆ, ಅದನ್ನು ಮುಕ್ತಿಧಾಮ ಅಂತಾರೆ. ಅಂದರೆ ಪ್ರತಿಯೊಂದು ಜೀವಿಗೂ ಅಲ್ಲಿ ಮುಕ್ತಿ ಸಿಗೋ ಪವಿತ್ರವಾದ ಸ್ಥಳ ಅಂತ. ನಾನಾಗಲಿ, ನೀನಾಗಲಿ, ಬಡವನಾಗಲಿ, ಸಾಹುಕಾರ ಆಗಲಿ ಕಡೆಗೆ ಹೋಗೋದು ಆ ಜಾಗಕ್ಕೆ ಅಂದಾಗ ಆ ಜಾಗ ಸೂತಕ ಹೇಗೆ ಆಗುತ್ತೆ? ಹಾಗಾದ್ರೆ ಹಿರಿಯರು ಮಾಡಿದ ಶಾಸ್ತ್ರ ಅದಕ್ಕೆ ಯಾವುದೂ ಅರ್ಥ ಇಲ್ವಾ? ಯಾಕಿಲ್ಲ? ಹುಟ್ಟಿಗಿಂತ ಸಾವಿಗೆ ಹೆಚ್ಚು ಮಹತ್ವ ಕೊಟ್ಟಿರೋದು ನಮ್ಮ ಪೂರ್ವಿಕರೇ. ಅದಕ್ಕೆ ಹುಟ್ಟಿಗಿಂತ ಸಾವಿನಲ್ಲೇ ನೂರಾರು ಕರ್ಮಗಳನ್ನು ಮಾಡಬೇಕು ಅಂತ ಹಿರಿಯರು ಹೇಳಿರೋದು. ಭವಬಂಧನಗಳನ್ನು ಬಿಟ್ಟ ಸನ್ಯಾಸಿ ಕೂಡ ತನ್ನ ತಾಯಿಯ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋ ಅಧಿಕಾರ ಕೊಟ್ಟಿದೆ ನಮ್ಮ ಧರ್ಮ. ಅಂತ್ಯಕ್ರಿಯೆಗಿರೋ ಮಹತ್ವ ಅಂಥದ್ದು. ಬಾಕಿವೆಲ್ಲ ನಮ್ಮ ಕಟ್ಟುಪಾಡುಗಳಿಗೆ ನಾವೇ ರೂಪಿಸ್ಕೊಂಡಿರೋದು. ಅಣ್ಣ ಹೇಳ್ತಾ ಇರೋದು ಸರಿ, ಹಾಗಂತ ನೀವು ಹೇಳ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಹಿಂದೆ ಜನ ಯಾವ್ಯಾವ ರೋಗಗಳಿಂದ ಸಾಯ್ತಾ ಇದ್ರೋ ಗೊತ್ತಾಗ್ತಾ ಇರಲಿಲ್ಲ. ದೇಹದಿಂದ ಯಾವ ರೋಗನೂ ಅಂಟ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸಾವಿಗೆ ಹೋಗಿ ಬಂದವ್ರ ಕೈಯಲ್ಲಿ ಸಗಣಿ ನೀರು ಮುಟ್ಟಿಸ್ತಾ ಇದ್ರು, ಹಾಗೆ ಸ್ನಾನ ಮಾಡಬಾ ಅಂತ ಹೇಳ್ತಾ ಇದ್ರು. ಮದುಮಕ್ಕಳು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಅಂತಾನೆ ಆ ಜಾಗಗಳಿಗೆಲ್ಲ ಹೋಗಬೇಡ ಅಂತ ಹೇಳ್ತಾ ಇದ್ರು. ನಮ್ಮ ಪೂರ್ವಿಕರು ಏನೇ ಶಾಸ್ತ್ರ ಮಾಡಿದ್ರು ಈ ಕಾರಣಕ್ಕೇನೆ ಅದಕ್ಕೆ. ಮತ್ತೆ ಅದು ಸರಿ ಅಲ್ವಾ? ಅದು ಸರಿನೇ ಸೀತಾ, ಕಾಲ ಬದಲಾಗಿದೆ. ಮೇಲಾಗಿ ಇವನಾಗೇ ಅಲ್ಲಿ ಹೋಗಲಿಲ್ವಲ್ಲ, ಆ ವಿಧಿನೇ ಇವನನ್ನು ಅಲ್ಲಿ ಕಳಿಸಿ ಒಂದು ಜೀವಕ್ಕೆ ಮುಕ್ತಿ ಕೊಡಿಸಿದೆ. ಅದು ಪುಣ್ಯದ ಕೆಲಸ ಅಲ್ವಾ? ನೋಡಿ, ನೀವೆಲ್ಲರೂ ಏನೇ ಹೇಳಿದ್ರು ಇವನು ಮಾಡಿದ ಕೆಲಸ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ನಮ್ಮ ಕಾರ್ತಿಕ್ ಹೇಳ್ತಾ ಇರೋ ಪ್ರಕಾರ ಆ ಅಜ್ಜಿ ಅದೆಷ್ಟೋ ಜನರಿಗೆ ಅನ್ನ ಕೊಟ್ಟಿದ್ದಾಳೆ ಅಂತ. ಅನ್ನ ಕೊಟ್ಟ ಆ ಅಜ್ಜಿ ಅನಾಥವಾಗಿ ಸಾಯಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಕಾರ್ತಿಕ್ ಆ ಅಜ್ಜಿ ಮೊಮ್ಮಗನಾಗಿ ಆಕೆ ಬಳಿ ನಿಂತು ಆಕೆ ನೆಮ್ಮದಿಯಾಗಿ ಕಣ್ಮುಚ್ಕೊಳ್ಳೋಕ್ಕೆ ಕಾರಣ ಆಗಿದ್ದಾನೆ. ಆಕೆ ಮೊಮ್ಮಗನಾಗಿ ಅಲ್ಲೇ ನಿಂತು ಅವಳ ಅಂತ್ಯಕ್ರಿಯೆ ಮಾಡಿದ್ದಾನೆ. ಅದರ ಅರ್ಥ ಅವಳಿಂದ ಒಪ್ಪತ್ತು ಊಟ ತಿಂದ ಅಷ್ಟೂ ಜನರ ಆಶೀರ್ವಾದ ಇವನಿಗೆ ಸಿಕ್ತಾಗಾಯ್ತಲ್ಲ. ನಾಳೆ ಮದುವೆಗೆ ಬರೋರೆಲ್ಲ ಅಂಥ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಾರೆ ಅಂತ ನಿನಗನ್ಸುತ್ತಾ? ಹೌದು ಕಣೆ ಅಕ್ಕ, ನಮ್ಮ ಕಾರ್ತಿಕ್ ಮದುವೆಗೆ 100 ಜನ ಬಂದು ಗಿಫ್ಟ್ ಕೊಟ್ಟು ವಿಶ್ ಮಾಡೋದು ಒಂದೇ, ಅಲ್ಲಿರೋ 10 ಜನ ಅವನಿಗೆ ಆಶೀರ್ವಾದ ಮಾಡಿರೋದು ಒಂದೇ. ಸುಮ್ಮನೆ ಒಪ್ಕೊಳ್ಳೆ ಅಕ್ಕ. ತಾಳಿ ಮಾಡಿಸೋ ಶಾಸ್ತ್ರ ಅಂದರೆ ಸಂಬಂಧ ಕೂಡಿಸೋ ಶಾಸ್ತ್ರ. ಅದನ್ನು ಬಿಟ್ಟು ಸಂಬಂಧನೇ ಇಲ್ಲದೆ ಇರೋರು ಹೋಗಿ ಕೊಳ್ಳಿ ಇಟ್ಟು ಬಂದಿದ್ದಾನಲ್ಲ, ಅದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಸಂಬಂಧನೇ ಇಲ್ಲದೆ ಇರೋ ವ್ಯಕ್ತಿಗೆ ಸಂಬಂಧಿಕನಾಗಿ ಅವ್ರ ಜೊತೆ ನಿಂತು ಈ ಕೆಲಸ ಮಾಡಿದಾನಲ್ಲ ಅಂದಾಗ ನಾವು ದೊಡ್ಡವರಾಗಿ ಈ ಮನೆಯವರಾಗಿ ಅವನ ಜೊತೆ ನಿಲ್ಲಬೇಕಲ್ವಾ? ಅದಕ್ಕೂ ಮೇಲಾಗಿ ನಿನ್ನ ಶಾಸ್ತ್ರ ಒಪ್ಪಲ್ಲ ಅಂತಂದರೆ ಅದೇ ಶಾಸ್ತ್ರದಲ್ಲಿ ಇದಕ್ಕೊಂದು ಪರಿಹಾರ ಇರಲೇಬೇಕಲ್ವಾ? ಅದನ್ನು ಮಾಡಿದ್ರಾಯಿತು. ಇಷ್ಟರ ಮೇಲೆ ಅವನ್ನ ಯಾರು ಪ್ರಶ್ನೆ ಮಾಡಬೇಡಿ. ನೀನಿವತ್ತು ಪುಣ್ಯದ ಕೆಲಸ ಮಾಡಿದೆ ಕಣು. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಕಣು.
ಕಾರ್ತಿಕ್, ತಾಳಿ ಮಾಡೋ ಶಾಸ್ತ್ರಕ್ಕೆ ನಿನಗೆ ಬರೋಕ್ಕೆ ಋಣ ಇರಲಿಲ್ಲ ಅನ್ಸುತ್ತೆ. ಅದರ ಅರ್ಥ ನೀನು ಇಷ್ಟಪಡೋ ಹುಡುಗಿ ನಿನಗೆ ಸಿಗಲ್ಲ ಅಂತಿರ್ಬೋದು. ಆದರೆ ನಿನ್ನ ಇಷ್ಟಪಡೋ ಹುಡುಗಿ ಸಿಕ್ಕೇ ಸಿಗ್ತಾರೆ. ಸೀತಾ, ಯಾಕೆ ಏನು ಯೋಚನೆ ಮಾಡ್ತಾ ಇದೀಯಾ? ರೀ, ಇವತ್ತು ಕಾರ್ತಿಕ್ ನಮ್ಮ ಜೊತೆ ಪೂಜೆಗೆ ಬಂದ್ಬಿಡ್ಬೇಕಿತ್ತು ರೀ. ಯಾಕೆ ವಿಧಿ ಅವನ ಹತ್ರ ಈ ಥರದ ಕೆಲಸ ಮಾಡಿಸ್ತು ಅಂತಲೇ ಗೊತ್ತಾಗ್ತಿಲ್ಲ. ಸೀತಾ, ನೀನೇ ಹೇಳಿದೆಯಲ್ಲ ಆ ವಿಧಿ ಮಾಡಿಸ್ಬಿಡ್ತು ಅಂತ ಅಂದಾಗ ಆ ವಿಧಿ ಮುಂದೆ ನಾನು ನೀನು ಯಾವ ಲೆಕ್ಕ? ಹೀಗೆಲ್ಲ ಆಗಿದ್ದು ಒಳ್ಳೇದಕ್ಕೋ ಕೆಟ್ಟದ್ದಕ್ಕೋ ಒಂದು ಗೊತ್ತಾಗ್ತಿಲ್ಲ ರೀ. ಇದೆಲ್ಲ ಒಳ್ಳೆ ಸೂಚನೆ ಅಲ್ಲ ಅಂತ ಅನಿಸ್ತಾ ಇದೆ. ಸೀತಾ, ನಾನು ಆಗಲಿಂದ ಹೇಳ್ತಾನೆ ಇದ್ದೇನೆ, ಒಂದು ಜೀವಕ್ಕೆ ಮುಕ್ತಿ ಕೊಡೋ ಕೆಲಸ ಶ್ರೇಷ್ಠವಾದ ಕೆಲಸ. ಆದರೂ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಹೌದು ರೀ, ನೀವು ಹೇಳಿದಾಗ ಇದು ಸರಿನೇ ಇರ್ಬೋದು ಅಂತ ಅನ್ಸತ್ತೆ. ಆದರೆ ಯಾಕೋ ನನ್ನ ಮನಸ್ಸಿಗೆ ಒಳಗೊಳಗೆ ಏನೋ ತಪ್ಪಾಗಿದೆ ಅಂತ ಅನಿಸ್ತಿರತ್ತೆ. ಇದರಿಂದ ಏನೂ ಕೆಟ್ಟದ್ದಾಗಲ್ಲ ತಾನೆ? ಯಾಕೆ ಒಂದ್ಸತಿ ಗುರೂಜಿಯವ್ರನ್ನ ನಾವು ಕೇಳಬಾರ್ದು? ಗುರೂಜಿನ ಕೇಳೋಣ, ಆದರೆ ನೀನು ಇದರಿಂದ ಕೇಡಾಗುತ್ತೆ ಅಂತ ಯೋಚನೆ ಮಾಡ್ತಿದೀಯಲ್ಲ, ಹಾಗೇನೂ ಆಗಲ್ಲ. ನಮ್ಮ ಕಾರ್ತಿಕ್ ತುಂಬ ಒಳ್ಳೆಯವನು ಕಣೆ. ಅವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀಯ. ಅವನು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸ ಮಾಡಿದಾನೆ ಕಣೆ. ಅದರಿಂದ ನಮ್ಗೆ ಒಳ್ಳೇದಾಗಿ ಆಗುತ್ತೆ. ನೀನು ಯಾಕೆ ಯೋಚನೆ ಮಾಡ್ತೀಯ? ನೆಮ್ಮದಿಯಾಗಿರು. ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಅಲ್ವಾ? ಮಸಾಲೆ ದೋಸೆ ತಿನ್ನು. ಇವತ್ತಿನವರೆಗೂ ಕೋಟ್ಯಾಂತರ ರೂಪಾಯಿ ನೋಡಿದ್ರು ಆ ಕೋಟಿಗಳೆಲ್ಲದಕ್ಕಿಂತ ಈ ದುಡ್ಡು ಜಾಸ್ತಿ ಅನ್ನಿಸ್ತಾ ಇದೆ. ಇದಕ್ಕೆ ಬೆಲೆ ಕಟ್ಟೋದಾದರೂ ಹೇಗೆ? ನೋಟ್ಗಳಿಗೆ ಜೀವ ಇಲ್ಲ ಅಂತಾರೆ, ಆದರೆ ಈ ನೋಟ್ಗಳಲ್ಲಿ ಅಜ್ಜಿ ಬೆವರಿದೆ, ಅಜ್ಜಿ ಹಸುವಿದೆ, ಅಜ್ಜಿ ಕನಸಿದೆ, ಅಜ್ಜಿ ಪ್ರೀತಿ ಇದೆ. ಅಜ್ಜಿ ತನ್ನ ಜೀವ ಕೊಟ್ಟು ಈ ನೋಟ್ಗಳಿಗೆ ಜೀವ ತುಂಬಿದಾಳೆ. ಇಪ್ಪತ್ತು ತೊಲ ಬಂಗಾರ ಬೀಗರಿಗೆ ಬೇಕಿರಲಿಲ್ಲ, ನಿನಗೆ ಬೇಕಿತ್ತು ಅಲ್ವಾ? ಪಾಪ ಆ ಹುಡುಗ ಚಿನ್ನ ಬೇಡ ಅಂತ ಹೇಳಿರ್ತಾನೆ. ಚಿನ್ನ ಬೇಕು ಅಂತ ಕೇಳಿ ನಮಗೆಲ್ಲ ಮೋಸ ಮಾಡಿದ್ದು ನೀನು. ಬೇಲಿನೇ ಎದ್ದು ಹೊಲ ಮೇದ್ರೆ ಬದುಕೋಕ್ಕಾಗುತ್ತೇನೆ? ಯಾಕೆ ಇಂಥ ದುರ್ಬುದ್ಧಿ ನಿನಗೆ? ಈ ವಿಚಾರ ಎಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ಹೌದು, ಕೇಳ್ದೆ. ಏನಿವಾಗ? ನಮ್ಮ ಮನೆಯವ್ರ ಸಣ್ಣ ಬುದ್ಧಿ ನನಗೆ ಗೊತ್ತಿಲ್ವಾ? ಆ ಮನೆಯವ್ರು ಕೇಳಿದ್ರು ಅಂತ ಹೇಳ್ದೆ ಹೋಗಿದ್ದಿದ್ರೆ ಗ್ಯಾರಂಟಿ ನೀವು ನನ್ನನ್ನು ಬಿಚ್ಚೋಲೆ ಗೌರಮ್ಮನ ಥರ ಕಳಿಸ್ತಿದ್ರಿ. ಏನು ಹೀಗೆ ಹೇಳ್ತಾ ಇದ್ದೀಯಾ? ನಿನ್ನ ಮದುವೆನ ಚೆನ್ನಾಗಿ ಮಾಡಬೇಕು ಅಂತ ನಿಮ್ಮಮ್ಮ ಸತ್ಯ ಹಗಲು ರಾತ್ರಿ ಪಡ್ತಾ ಇದ್ದಾರೆ. ನೀನು ಹೀಗೆ ಮಾತಾಡ್ತಾ ಇದೀಯಾ? ಹೌದೌದು, ಏನೋ ಭಾರಿ ಯೋಚನೆ ಮಾಡ್ತಿರೋ ಹಾಗೆ.
ಅಷ್ಟು ದೊಡ್ಡ ಮನೆಗೆ ನನ್ನನ್ನು ಸೊಸೆಯ ಕಳಿಸುವಾಗ ಏನೆಲ್ಲ ಕೊಟ್ಟು ಕಳಿಸ್ಬೇಕು ಅಂತ ಮಾತ್ರ ಯೋಚನೆ ಮಾಡಲ್ಲ ಅಲ್ವಾ? ಅಷ್ಟಕ್ಕೂ ನಾನು ಏನು ಮಹಾ ಕೇಳಿದೆ, ಅವ್ರ ಅಕ್ಕ ಕೇಳಿದ್ನ ಕೊಡಿ ಅಂದೆ. ಆದ್ರೆ ಅವ್ರು ಬೇಡ ಅನ್ನೋದನ್ನೇ ನೀವು ಕಾಯ್ತಿದ್ರಿ ಅಲ್ವಾ? ಮನೇಲಿ ನಡೀತಾ ಇರೋದು ಮೊದಲನೇ ಕಾರ್ಯ. ಮಗಳನ್ನ ಇನ್ನೊಬ್ರು ಮನೆಗೆ ಕಳಿಸ್ಬೇಕಾದ್ರೆ ಅಷ್ಟು ಕೊಡದೆ ಕಳಿಸಿದ್ರೆ ನಾಳೆ ದಿನ ಆ ಮನೇಲಿ ಅವ್ರ ಅಕ್ಕ ನನ್ನ ಹಂಗ್ಸ್ ಮಾತಾಡಿದ್ರೆ ನಾನು ಏನ್ ಮಾಡ್ಲಿ? ಸಾಯ ತನಕ ಆ ಮನೇಲಿ ಬದುಕೋದು ನಾನು, ನೀವಲ್ಲ. ಅದಕ್ಕೆ ಈ ಮನೆಯವ್ರನ್ನ ಸಾಯಿಸ್ತೀಯಾ? ನಿಮ್ಮಮ್ಮ ನಿನ್ನ ತಂಗಿ ಅವ್ರ ಕೈ ಮೀರಿ ಕಷ್ಟಪಟ್ಟು ನಿನ್ ಮದುವೆ ಮಾಡ್ಬೇಕು, ಮಾಡ್ಲೇಬೇಕು. ಇದು ಅವ್ರ ಕರ್ತವ್ಯ. ಮಕ್ಕಳನ್ನ ಹೆರೋಕ್ಕೂ ಮುಂಚೆ ಮುಂದೆ ಮಕ್ಳ ಕನ್ಸನ್ನ ಈಡೇರ್ಸಕ್ಕಾಗತ್ತಂತ ಯೋಚನೆ ಮಾಡಿ ಆಮೇಲೆ ಹೆರಬೇಕು. ಹೊಡಿಯಜ್ಜಿ ಹೊಡಿ, ಯಾಕೆ ನಿಲ್ಸ್ದೆ? ಇರೋದನ್ನ ಇದ್ದಾಗ ಹೇಳಿದ್ರೆ ನನ್ಗೆ ಹೊಡೆದು ಬಾಯಿ ಮುಚ್ಚಕ್ ನೋಡೋದ್ರ ಬದಲು ನಾನು ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಯೋಚನೆ ಮಾಡಿ. ಅಪ್ಪ ಇದ್ದಿದ್ರೆ ಸಾಕು. ಈ ಮಾತನ್ನ ಯಾವಾಗ ಹೇಗೆ ಎಲ್ಲಿ ಉಪಯೋಗಿಸ್ಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಹೌದು, ಎಲ್ಲ ನನ್ನ ಕರ್ಮ. ಇನ್ನೇನ್ ಮಾಡಕ್ಕಾಗತ್ತೆ? ಈ ಮನೇಲಿ ಹುಟ್ಟಿದ ತಪ್ಪಿಗೆ ದಯವಿಟ್ಟು ಚೆನ್ನಾಗಿ ನನ್ನ ಮದ್ವೆ ಮಾಡಿ ಆ ಮನೆಗೆ ಕಳ್ಸ್ಕೊಡಿ. ಆಮೇಲೆ ನಿಮ್ ಕಡೆ ತಲೆ ಕೂಡ ಹಾಕ್ ಮಲ್ಗಲ್ಲ. ಹಾಗಾದ್ರೆ ಚಿಕ್ಕಂದಿನಿಂದ ನಿಮ್ಮಮ್ಮ ನಿಮ್ಮನ್ನು ಸಾಕಿದ್ದಕ್ಕೆ ಬೆಲೆನೇ ಇಲ್ವೇನೆ? ಸಾಕ್ಲೇಬೇಕಲ್ವಾ? ಇನ್ನೇನ್ ಬೀದಿಗೆ ಬಿಡಕ್ಕಾಗತ್ತಾ? ಮಕ್ಕಳನ್ನ ಸಾಕೋದು ಅಪ್ಪ ಅಮ್ಮನ ಕರ್ತವ್ಯ. ಅದು ಅಲ್ಲದೆ ಅಪ್ಪ ತೀರ್ಕೊಂಡ್ಮೇಲೆ ಅಮ್ಮ ತಾನೇ ನೋಡ್ಕೋಬೇಕು, ಅದು ಅಮ್ಮನ ಕರ್ತವ್ಯ. ಹಾಗಾದ್ರೆ ತಾಯಿ ಕಷ್ಟನ ಅರ್ಥ ಮಾಡ್ಕೊಳ್ಳೋದು ಮಕ್ಕಳ ಕರ್ತವ್ಯ ಅಲ್ವಾ? ಅಜ್ಜಿ, ಆ ವಿಷಯ ಎಲ್ಲ ಬೇಕಾಗಿಲ್ಲ. ಈಗೇನು 20 ತೊಲ ಬಂಗಾರ ಹಾಕ್ಸಿ ಮದುವೆ ಮಾಡಿಸ್ತಿರೋ ಇಲ್ವೋ? ಆಗಲ್ಲ ಅಂದ್ರೆ ಈಗಲೇ ಹೇಳ್ಬಿಡಿ. ನಾನೇ ಅವ್ರ ಮನೆಗೆ ಹೋಗಿ 20 ತೊಲ ಬಂಗಾರ ಹಾಕ್ಸಿ ಮದುವೆ ಮಾಡ್ಸೋಕ್ಕೂ ಗತಿ ಇಲ್ಲ. ಅಷ್ಟೇ ಯಾಕೆ, ಮಗಳು ಸಂತೋಷಕ್ಕಿಂತ ಅವ್ರ ದುಡ್ಡೇ ಮುಖ್ಯ, ಅವ್ರಿಗೆ ನಿಮ್ಮ ಮನೆ ಸಂಬಂಧ ಬೆಳೆಸೋ ಯೋಗ್ಯತೆ ಇಲ್ಲ ಅಂತಾನು ಹೇಳ್ತೀನಿ. ಹೇಳ ಪಾಪ ನಮ್ಮ ಜಾನಕಿ ಗಿಣಿ ಸಾಕಿದ್ದೀನಿ ಅಂತ ತಿಳ್ಕೊಂಡು ಗಿಡಗನ್ ಸಾಕಿದ್ದಾಳೆ. ಈಗ ಅದೇ ಅವಳನ್ನ ಕುಕ್ಕಿ ತಿಂತಾ ಇದೆ. ಅವ್ರು ಬಂದಿಲ್ಲ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ಇದ್ರ ಜೊತೆ ಇವ್ರದೊಂದು. ಕೇಳಿಸ್ಕೊಂಡ್ಯಾ ಸತ್ಯ ಹೇಗೆ ಮಾತಾಡಿದ್ಲು ಅಂತ? ಇವಳಿಗೆ ಯಾಕೆ ಇಂಥ ಕೆಡಕ್ ಬುದ್ಧಿ ಬಂದಿದ್ದೆ? ಗಿರ್ಜಮ್ಮ, ಅಳ್ಬೇಡ ಗಿರ್ಜಮ್ಮ. ನೀವಮ್ಮ ಮಗಳು ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರ. ಆದರೆ ಅವಳು ನಿಮಗೆ ಮೋಸ ಮಾಡಕ್ಕೆ ಹೊರಟಿದ್ದಾಳೆ ಕಣೆ. ನೀನು ಸುಮ್ಮನೆ ಬರ್ದು ಸತ್ಯ. ಮೊದಲು ಈ ವಿಷಯನ ಜಾನಕಿಗೆ ಹೇಳೋಣ ನಡಿ. ಗಿರ್ಜಮ್ಮ ಬೇಡ. ಅಮ್ಮ ಈ ಮದುವೆ ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದಾಳೆ. ಅಂಥದ್ರಲ್ಲಿ ಅಕ್ಕ ಹೀಗೆಲ್ಲ ಅನ್ಲು ಅಂತ ಹೇಳಿ ಅವಳ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ ಗಿರ್ಜಮ್ಮ. ಅಷ್ಟಕ್ಕೂ ಈಗ ಅವಳು ಏನನ್ಲು? ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅವಳು ಹೇಳಿದ ರೀತಿ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದರೆ ಅವಳು ಹೇಳಿದ ವಿಷಯ ಸರಿಯಾಗೇ ಇತ್ತು. ಸತ್ಯ? ಹೂ ಗಿರ್ಜಮ್ಮ. ಅಂಥ ಮನೆಗೆ ಅವಳನ್ನು ಕಳಿಸ್ಕೊಡುವಾಗ ಬರೀ ಕೈಯಲ್ಲಿ ಕಳಿಸ್ಕೊಟ್ರೆ ಪ್ರತಿದಿನ ಅವಮಾನ ಆಗೋದು ನಮಗಲ್ಲ, ಅವಳಿಗೆ. ಅವಳು ಹೇಳಿದಾಗೆ ಅಪ್ಪ ಇದ್ದಿದ್ರೆ ಅಕ್ಕ ಏನೇ ಆಸೆ ಪಟ್ಟಿದ್ರು ಈಡೇರಿಸಿರೋರಲ್ವಾ ಗಿರ್ಜಮ್ಮ? ಇದನ್ನೇ ಅವಳು ಅಸ್ತ್ರವಾಗಿ ಬಳಸ್ಕೊತಾ ಇರೋದು. ಆದರೆ ಈಗ ನಾವಿರೋ ಪರಿಸ್ಥಿತಿಲಿ ಪರವಾಗಿಲ್ಲ ಗಿರ್ಜಮ್ಮ. ರೆಕ್ಕೆ ಇದ್ದವ್ರು ಹಾರಿದ್ರೆ ಅದು ದೊಡ್ಡ ವಿಷಯ ಅಲ್ಲ. ಆದರೆ ಕಷ್ಟಪಟ್ಟು ಛಲ ಅನ್ನೋ ರೆಕ್ಕೆ ಕಟ್ಕೊಂಡು ಹಾರೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅದು ಏನೇ ಆಗಲಿ ಗಿರ್ಜಮ್ಮ, ಅವಳ ಮದುವೆಗೆ ನಾನು ಕಷ್ಟಪಡ್ತೀನಿ. ಅಕ್ಕನ ಆಸೆ ಮುಂದೆ
20 ತೊಲ ಬಂಗಾರ ಯಾವ ಲೆಕ್ಕ ಗಿರ್ಜಮ್ಮ? ಅಪ್ಪನ ಸ್ಥಾನದಲ್ಲಿ ನಿಂತು ಅದನ್ನು ಉಡುಗೊರೆ ಆಗಿ ನಾನು ಅವಳಿಗೆ ಕೊಡ್ತೀನಿ. ಅಯ್ಯೋ ಸತ್ಯ, ಮದುವೆ ಅಂದರೆ 20 ತೊಲ ಬಂಗಾರ ಅಲ್ಲಮ್ಮ. ಮದುವೆ ಅಂದರೆ ಇನ್ನೂ ಬೇಕಾದಷ್ಟು ಖರ್ಚುಗಳು ಬರುತ್ತೆ ಕಣೆ. ಇದೆಲ್ಲ ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಅಯ್ಯೋ ದೇವ್ರೇ. ಅದು ಏನೇ ಆಗಲಿ ನಾನು ನೋಡ್ಕೊತೀನಿ. ಆದರೆ ಈ ವಿಚಾರನ ಮಾತ್ರ ಅಮ್ಮನಿಗೆ ಹೇಳಬಾರ್ದು. ಹಾಗಂತ ನನಗೆ ಮಾತು ಕೊಡು ಗಿರ್ಜಮ್ಮ.